ಎಲ್ರಿಗೂ ಸ್ವಾಗತ. ಬನ್ನಿ, ಇವತ್ತು ನಾವು ತೆರಿಗೆ ಸ್ವರ್ಗಗಳು ಅಂದ್ರೆ ಟ್ಯಾಕ್ಸ್ ಹೆವೆನ್ಗಳ ಬಗ್ಗೆ ಮಾತಾಡೋಣ. ಸಾಮಾನ್ಯವಾಗಿ ನಮ್ಮ ಮನಸ್ಸಲ್ಲಿರೋ ಚಿತ್ರಕ್ಕೂ ವಾಸ್ತವಕ್ಕೂ ಇರೋ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ತೆರಿಗೆ ಸ್ವರ್ಗ ಅಂತ ಕೇಳಿದ ತಕ್ಷಣ ಮನಸ್ನಲ್ಲಿ ಯಾವ್ ಚಿತ್ರ ಬರುತ್ತೆ? ಬಹುಶಃ ಎಲ್ರಿಗೂ ಒಂದೇ ತರಹದ ಚಿತ್ರಣ ಮೂಡುತ್ತಲ್ವಾ? ಸುಂದರವಾದ ಬೀಚ್, ತಾಳೆ ಮರಗಳು, ಆಮೇಲೆ ತಿಳಿನೀಲಿ ಸಮುದ್ರ. ಹೌದು, ಸಾಮಾನ್ಯವಾಗಿ ನಮ್ಮ ತಲೆಗೆ ಬರುವುದೇ ಇದು. ಕೇಮನ್ ದ್ವೀಪಗಳನ್ನೇ ತಗೊಳ್ಳಿ. ಅಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಏನೂ ಇಲ್ಲ. ಜೊತೆಗೆ ಹಣಕಾಸಿನ ವಿಷಯಗಳನ್ನ ತುಂಬಾನೇ ಗೌಪ್ಯವಾಗಿ ಇಡ್ಲಾಗುತ್ತೆ. ಇದು ತೆರಿಗೆ ಸ್ವರ್ಗದ ಒಂದು ಕ್ಲಾಸಿಕ್ ಚಿತ್ರಣ. ಆದ್ರೆ ಒಂದು ನಿಮಿಷ, ನಾವು ಅಂದುಕೊಂಡಿರೋ ಈ ಚಿತ್ರಕ್ಕೂ ಅಸಲಿ ಕಥೆಗೂ ಸಂಬಂಧವೇ ಇಲ್ಲ ಅಂದ್ರೆ? ನಿಜವಾದ ಕಾರ್ಪೊರೇಟ್ ತೆರಿಗೆ ಸ್ವರ್ಗಗಳು ನೋಡಕ್ಕೆ ಪೂರ್ತಿ ಬೇರೆ ಥರಾನೇ ಇವೆ ಅಂದ್ರೆ ನಂಬ್ತೀರಾ? ಬನ್ನಿ, ಈ ಆಶ್ಚರ್ಯಕರ ಸತ್ಯವನ್ನ ನೋಡೋಣ. ಸರಿ, ಹಾಗಿದ್ರೆ ಆ ಕಲ್ಪನೆಯ ಲೋಕದಿಂದ ಹೊರಬಂದು ವಾಸ್ತವ ಏನು ಅಂತ ನೋಡೇ ಬಿಡೋಣ. ಈ ಹೊಸ ಕಾರ್ಪೊರೇಟ್ ಸ್ವರ್ಗಗಳು ಯಾವುವು ಮತ್ತು ಅವು ನಮ್ಮನ್ನ ಹೇಗೆ ಆಶ್ಚರ್ಯಗೊಳಿಸ್ತವೆ ಅಂತ ನೋಡೋಣ. ಈ ಲಿಸ್ಟ್ ನೋಡಿ. ಐರ್ಲೆಂಡ್, ಸಿಂಗಪೂರ್, ಸ್ವಿಟ್ಜರ್ಲೆಂಡ್, ನೆದರ್ಲ್ಯಾಂಡ್ಸ್. ಅರೆ, ಇವೆಲ್ಲ ತುಂಬಾನೇ ಡೆವಲಪ್ ಆದ, ಜಾಸ್ತಿ ಟ್ಯಾಕ್ಸ್ ಇರೋ ದೇಶಗಳಲ್ವಾ? ಆದ್ರೂ ಕಾರ್ಪೊರೇಟ್ ಲಾಭವನ್ನ ತಮ್ಮ ದೇಶಕ್ಕೆ ಎಳೆಯೋದ್ರಲ್ಲಿ ಇವೇ ಟಾಪಲ್ಲಿವೆ. ಇದು ಹೇಗ್ ಸಾಧ್ಯ? ಆ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ. ಇದೊಂದು ರೀತಿ ಕಣ್ಣುಕಟ್ಟಿನ ಆಟ. ಇದಕ್ಕೆ ತೆರಿಗೆ ದರದ ಭ್ರಮೆ ಅಂತನೂ ಕರೆಯಬಹುದು. ಜಾಸ್ತಿ ತೆರಿಗೆ ಹಾಕೋ ದೇಶಗಳು ಹೇಗೆ ತೆರಿಗೆ ಸ್ವರ್ಗಗಳಾಗಿ ಕೆಲಸ ಮಾಡ್ತವೆ ಅನ್ನೋ ರಹಸ್ಯ ಇಲ್ಲೇ ಅಡಗಿದೆ. ಇದನ್ನ ಒಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಅಂದುಕೊಳ್ಳಿ, ಒಂದು ಅಂಗಡಿ ಮುಂದೆ 50% ಡಿಸ್ಕೌಂಟ್ ಅಂತ ದೊಡ್ಡ ಬೋರ್ಡ್ ಹಾಕಿರ್ತಾರೆ. ಆದ್ರೆ ನಾವು ಬಿಲ್ ಕೊಡುವಾಗ ನೋಡಿದ್ರೆ ಸಿಕ್ಕಿರೋದು ಬರೀ 5% ಡಿಸ್ಕೌಂಟ್. ಇಲ್ಲಿ ಆ 50% ಅನ್ನೋದು ಘೋಷಿತ ದರ. ಆದ್ರೆ ನಮ್ಗೆ ನಿಜವಾಗ್ಲೂ ಸಿಕ್ಕಿದ 5% ಇದೆಯಲ್ಲ, ಅದೇ ಪರಿಣಾಮಕಾರಿ ದರ. ಕಾರ್ಪೊರೇಟ್ ಟ್ಯಾಕ್ಸ್ ಲೋಕದಲ್ಲೂ ನಡೆಯೋದು ಇದೇ ಮ್ಯಾಜಿಕ್. ಸೊ ಇಡೀ ಆಟ ಇರೋದೇ ಈ ಎರಡೂ ದರಗಳ ನಡುವಿನ ವ್ಯತ್ಯಾಸದಲ್ಲಿ. ಕಂಪನಿಗಳು ನೋಡೋದು ಪೇಪರ್ ಮೇಲೆ ಇರೋ ಅಫಿಷಿಯಲ್ ರೇಟನ್ನಲ್ಲ, ಬದಲಿಗೆ ತಮ್ಮ ಜೇಬಿಂದ ಕೊನೆಗೆ ಎಷ್ಟು ದುಡ್ಡು ಹೋಗುತ್ತೆ ಅನ್ನೋದನ್ನ ಮಾತ್ರ. ಆಪಲ್ ಕಂಪನಿಯ ಉದಾಹರಣೆ ನೋಡಿದ್ರೆ ಇದು ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಯುರೋಪಿಯನ್ ಯೂನಿಯನ್ ಪ್ರಕಾರ ಆಪಲ್ ಐರ್ಲೆಂಡ್ನಲ್ಲಿ 1 ದಶಕದಲ್ಲಿ ಕಟ್ಟಿದ ನಿಜವಾದ ತೆರಿಗೆ ಎಷ್ಟು ಗೊತ್ತಾ? ಕೇವಲ 0.005%. ಹೌದು, ಸರಿ ಕೇಳಿಸ್ಕೊಂಡಿದ್ದೀರಿ, 0.005%. ಆ ದೇಶದ ಅಫಿಷಿಯಲ್ ರೇಟ್ 12.5%. ಆದ್ರೆ ಕಟ್ಟಿದ್ದು ಇಷ್ಟೇ. ಅಜಗಜಾಂತರ ವ್ಯತ್ಯಾಸ ಅಲ್ವಾ? ಸರಳವಾಗಿ ಹೇಳಬೇಕು ಅಂದ್ರೆ, ಕೋಟಿಗಟ್ಟಲೆ ಲಾಭಕ್ಕೆ ತೆರಿಗೆಯಿಂದ ತಪ್ಪಿಸ್ಕೊಳ್ಳೋಕೆ 108 ದಾರಿಗಳನ್ನ ಇಟ್ಟುಕೊಂಡು ನಮ್ಮಲ್ಲಿ 12.5% ಟ್ಯಾಕ್ಸ್ ಇದೆ ಅಂತ ಹೇಳೋದು, ನಮ್ಮಲ್ಲಿ ಟ್ಯಾಕ್ಸೇ ಇಲ್ಲ ಅಂತ ಹೇಳೋದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಸರಿ, ಮುಂದೆ ಹೋಗೋಣ. ಹಾಗಿದ್ರೆ ಈ ದೊಡ್ಡ ದೊಡ್ಡ ಕಂಪನಿಗಳು ಲಾಭವನ್ನ ಹೀಗೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೇಗೆ ಶಿಫ್ಟ್ ಮಾಡ್ತವೆ? ಇದ್ರ ಹಿಂದಿನ ಪ್ಲಾನ್ ಏನು? ಬಿಪ್ಸ್. ಇದೊಂದು ರೀತಿ ಜಾದೂ ಇದ್ದಾಗೆ. ಇಲ್ಲಿ ಲಾಭ ಒಂದು ದೇಶದಲ್ಲಿ ಮಾಯವಾಗಿ ಇನ್ನೊಂದು ದೇಶದಲ್ಲಿ ಪ್ರತ್ಯಕ್ಷ ಆಗುತ್ತೆ. ಕನಿಷ್ಠ ಪಕ್ಷ ಲೆಕ್ಕದ ಪುಸ್ತಕಗಳಲ್ಲಾದ್ರೂ ಸರಿ. ಈ ಜಾದೂ ಮಾಡಕ್ಕೆ ಬಳಸೋ ಮುಖ್ಯವಾದ ವಸ್ತು ಅಂದ್ರೆ ಬೌದ್ಧಿಕ ಆಸ್ತಿ ಅಥವಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಅಂದ್ರೆ ಪೇಟೆಂಟ್ಗಳು, ಬ್ರ್ಯಾಂಡ್ ಹೆಸರು, ಸಾಫ್ಟ್ವೇರ್ ಕೋಡ್. ಈಗ ನೋಡಿ, ಒಂದು ಬ್ರ್ಯಾಂಡ್ ಹೆಸರಿಗೆ ಎಷ್ಟು ಬೆಲೆ ಕಟ್ಟೋಕಾಗುತ್ತೆ? ಇದಕ್ಕೆ ಸರಿಯಾದ ಲೆಕ್ಕ ಇಲ್ಲ. ಇದೇ ಲೂಪ್ ಹೋಲನ್ನ ಕಂಪನಿಗಳು ಚೆನ್ನಾಗಿ ಬಳಸ್ಕೊಳ್ತವೆ. ಈ ಪ್ಲಾನ್ ಹೇಗೆ ವರ್ಕ್ ಆಗುತ್ತೆ ಅಂತ ನಿಧಾನವಾಗಿ ನೋಡೋಣ. ಮೊದಲನೇ ಸ್ಟೆಪ್, ಐರ್ಲೆಂಡ್ನಂತಹ ಕಡಿಮೆ ಟ್ಯಾಕ್ಸ್ ಇರೋ ದೇಶದಲ್ಲಿ ಒಂದು ಚಿಕ್ಕ ಆಫೀಸ್ ಶುರು ಮಾಡೋದು. ಕಂಪನಿಯ ಎಲ್ಲಾ ಬೆಲೆಬಾಳೋ ಬ್ರ್ಯಾಂಡ್ಗಳನ್ನ ಅದರ ಹೆಸರಿಗೆ ಬರೆದ್ಬಿಡೋದು. ಎರಡನೇ ಸ್ಟೆಪ್, ಜರ್ಮನಿಯಂತಹ ಜಾಸ್ತಿ ಟ್ಯಾಕ್ಸ್ ಇರೋ ದೇಶದಲ್ಲಿ ಕೋಟಿಗಟ್ಲೆಯ ಲಾಭ ಮಾಡೋದು. ಮೂರನೇ ಸ್ಟೆಪ್, ಜರ್ಮನಿಯಲ್ಲಿ ಬಂದ ಲಾಭವನ್ನ ರಾಯಲ್ಟಿ ಅಂತ ಹೇಳಿ ಐರ್ಲೆಂಡ್ ಆಫೀಸ್ಗೆ ಕಳಿಸೋದು. ಯಾಕಂದ್ರೆ ಜರ್ಮನಿ ಕಂಪನಿ ಐರ್ಲೆಂಡ್ ಕಂಪನಿಯ ಬ್ರ್ಯಾಂಡ್ ಬಳಸಿದ್ದಕ್ಕೆ. ಇದರಿಂದ ಏನಾಗುತ್ತೆ? ಜರ್ಮನಿಯಲ್ಲಿ ಟ್ಯಾಕ್ಸ್ ಕಟ್ಟಬೇಕಾದ ಲಾಭ ಕಡಿಮೆ ಆಗುತ್ತೆ ಮತ್ತು ಐರ್ಲೆಂಡ್ನಲ್ಲಿ ಆ ಹಣಕ್ಕೆ ಅತ್ಯಲ್ಪ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು. ಎಂಥ ಬುದ್ಧಿವಂತಿಕೆ ಆಟಲೋಡಿ! ಇದು ಬರೀ ಒಂದೆರಡು ದೇಶಗಳ ಕಥೆ ಅಲ್ಲ, ಇದೊಂದು ದೊಡ್ಡ ಗ್ಲೋಬಲ್ ನೆಟ್ವರ್ಕ್. ಇದರಲ್ಲಿ ಮುಖ್ಯವಾಗಿ 2 ಥರದ ಆಟಗಾರರಿದ್ದಾರೆ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬಹುದು. ವಾಹಕಗಳು ಅಂದ್ರೆ ಕಂಡುವಿಟ್ OFCs. ಇವು ದೊಡ್ಡ ದೊಡ್ಡ ಪೈಪ್ಗಳಿದ್ದ ಹಾಗೆ ಹಣವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತವೆ. ಮತ್ತು ಸಂಗ್ರಾಹಕಗಳು ಅಂದ್ರೆ ಸಿಂಕ್ OFCs. ಇವು ದೊಡ್ಡ ಟ್ಯಾಂಕ್ಗಳಿದ್ದ ಹಾಗೆ ಆ ಪೈಪ್ಗಳಿಂದ ಬಂದ ಹಣವೆಲ್ಲ ಕೊನೆಗೆ ಇಲ್ಲಿಗೆ ಬಂದು ಸೇರ್ಕೊಳ್ಳುತ್ತೆ. ಈ ಚಾರ್ಟ್ ನೋಡಿ, ಜಗತ್ತಿನ ಅತಿದೊಡ್ಡ ಪೈಪ್ಗಳು ಯಾವುವು ಅಂತ. ನೆದರ್ಲ್ಯಾಂಡ್ಸ್, UK, ಸ್ವಿಟ್ಜರ್ಲೆಂಡ್.
ಇವು ಯಾವುದೇ ಸಣ್ಣಪುಟ್ಟ ದ್ವೀಪಗಳಲ್ಲ, ಬದಲಾಗಿ ಜಾಗತಿಕ ಆರ್ಥಿಕತೆಯ ಕೇಂದ್ರಬಿಂದುಗಳು. ಹಾಗಿದರೆ ಈ ವಾಹಕಗಳು ಏನ್ ಮಾಡುತ್ತವೆ ಅಂದ್ರೆ, ತಮ್ಮ ಗೌರವಾನ್ವಿತ ಹೆಸರನ್ನ ಬಳಸ್ಕೊಂಡು ಹಣವನ್ನ ಸಂಗ್ರಾಹಕಗಳಿಗೆ ಅಂದ್ರೆ ಆ ಟ್ಯಾಂಕ್ಗಳಿಗೆ ಸಾಗಿಸೋಕೆ ಬೇಕಾದ ಕಾನೂನುಬದ್ಧ ವ್ಯವಸ್ಥೆಯನ್ನ ಮಾಡಿಕೊಡ್ತವೆ. ಇಡೀ ವ್ಯವಸ್ಥೆಗೆ ಒಂದು ರೀತಿ ಲೀಗಲ್ ಅನ್ನೋ ಮುಖವಾಡ ತೊಡಿಸೋದೇ ಇವುಗಳ ಕೆಲ್ಸ. ಸರಿ, ಕಂಪನಿಗಳು ಟ್ಯಾಕ್ಸ್ ಉಳಿಸಿದ್ರೆ ಅದರಿಂದ ಸಾಮಾನ್ಯ ಜನರಿಗೇನು ನಷ್ಟ? ಇದರ ಪರಿಣಾಮ ನಮ್ಮೆಲ್ಲರ ಮೇಲೆ ಹೇಗೆ ಬೀಳುತ್ತೆ? ಬನ್ನಿ ನೋಡೋಣ. $250 ಬಿಲಿಯನ್. ಪ್ರತಿ ವರ್ಷ ಇಷ್ಟು ಹಣ ತೆರಿಗೆ ರೂಪದಲ್ಲಿ ಸರ್ಕಾರಗಳಿಗೆ ಸಿಗದೆ ಮಾಯವಾಗುತ್ತಿದೆ. ಯೋಚನೆ ಮಾಡಿ, ಈ ಹಣದಿಂದ ಎಷ್ಟು ಶಾಲೆಗಳನ್ನು, ಆಸ್ಪತ್ರೆಗಳನ್ನು ಕಟ್ಟಬಹುದಿತ್ತು. ಇದರ ನೇರ ಪರಿಣಾಮ ಅಂದ್ರೆ ಮಕ್ಕಳ ಶಿಕ್ಷಣಕ್ಕೆ ಕಡಿಮೆ ಹಣ, ಹಿರಿಯರ ಆರೋಗ್ಯಕ್ಕೆ ಕಡಿಮೆ ಹಣ, ಊರಿನ ರಸ್ತೆ, ನೀರು, ಕರೆಂಟ್ ಹೀಗೆ ಎಲ್ಲದಕ್ಕೂ ಸರ್ಕಾರದ ಹತ್ತಿರ ದುಡ್ಡು ಕಡಿಮೆ ಇರುತ್ತೆ. ಅಷ್ಟೇ ಅಲ್ಲ, ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ಟೋ ಸಣ್ಣ ಪುಟ್ಟ ಬಿಸ್ನೆಸ್ಗಳಿಗೆ ದೊಡ್ಡ ಕಂಪ್ನಿಗಳ ಜೊತೆ ಸ್ಪರ್ಧಿಸೋಕೆ ಸಾಧ್ಯವೇ ಆಗಲ್ಲ. ಐರ್ಲೆಂಡ್ನ ಒಂದು ಪ್ರಮುಖ ಪತ್ರಿಕೆಯೇ ಹೇಳಿದ ಹಾಗೆ, ಇದು ಕೇವಲ ಹಣಕಾಸಿನ ವಿಷಯವಲ್ಲ, ಇದೊಂದು ನೈತಿಕ ಪ್ರಶ್ನೆಯೂ ಕೂಡ. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಈ ಗ್ಲೋಬಲೈಸ್ಡ್ ಜಗತ್ತಿನಲ್ಲಿ ಒಂದು ದೇಶ ತೆರಿಗೆಯ ಕಡಿಮೆ ಮಾಡಿದ್ರೆ ಇನ್ನೊಂದು ದೇಶ ಕೂಡ ಸ್ಪರ್ಧೆಗೆ ಇಳಿಲೇಬೇಕಾಗತ್ತೆ. ತೆರಿಗೆಯನ್ನ ಯಾರು ಹೆಚ್ಚು ಕಡಿಮೆ ಮಾಡ್ತಾರೆ ಅನ್ನೋ ಈ ರೇಸ್ನಲ್ಲಿ ಕೊನೆಗೆ ಗೆಲ್ಲೋದು ಯಾರು, ಸೋಲೋದು ಯಾರು? ಇದಕ್ಕೊಂದು ಸುಲಭದ ಉತ್ತರವಿಲ್ಲ, ಆದರೆ ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡಬೇಕಾದ ಪ್ರಶ್ನೆ ಇದು.